ಡಿಕೆ ಶಿವಕುಮಾರ್ ಅವರ ಕಾಲನ್ನು ಎಳೆಯೋದಕ್ಕೆ ಅವರದೇ ಪಕ್ಷದ ನಾಯಕರು ಈಗ ಸಿದ್ಧರಾಗಿದ್ದಾರೆ. ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಬೇಡಿಕೆ ಹೆಚ್ಚಾಗಿರುವಂತದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಅನ್ನುವಂತ ಕೂಗು. ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿತಾರೆ. ಸೊ ಡಿಕೆ ಶಿವಕುಮಾರ್ ಅವರು ಒಬ್ಬರೇನೇನಾ ಪಕ್ಷ ಸಂಘಟನೆ ಮಾಡಿರೋದು? ಡಿಕೆ ಶಿವಕುಮಾರ್ ಅವರ ಒಬ್ಬರ ಎಫರ್ಟ್ ಇಂದಾನೆ ಇಷ್ಟೊಂದು ಸ್ಥಾನಗಳು ಬಂದಿದ್ದು ಅನ್ನುವಂತ ಚರ್ಚೆಗಳನ್ನ ಕೂಡ ಹಿರಿಯ ನಾಯಕರು. ಸಮುದಾಯಕ್ಕೆ ಒಂದರಂತೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ, ಸಿಎಂ ಸ್ಥಾನ ಅಂತೂ ಕೊಟ್ಟಿಲ್ಲ, ಕನಿಷ್ಠ ಡಿಸಿಎಂ ಆಗಿ ನಾನು ಒಬ್ಬನೇ ಇರ್ತೀನಿ ಅನ್ನುವಂತ ಅವರ ಒಂದು ಪಟ್ಟು. ವಿಧಾನಸಭಾ ಚುನಾವಣೆಯಲ್ಲಿ ತೋರಿಸಿದಂತ ಒಗ್ಗಟ್ಟನ್ನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಾಗಿ ತೋರಿಸ್ತಿಲ್ಲ. ಯಾವ ರೀತಿಯಾದಂತ ಒಂದು ಪರಿಹಾರವನ್ನ ಹುಡುಕುತ್ತೆ ಹೈಕಮಾಂಡ್? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನಾನ್ ಶಿವಪ್ರಸಾದ್ ಮಾಗಡಿ. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಗೋಚರ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಪ್ರಭಾವ ವರ್ಚಸ್ಸನ್ನ ಕುಗ್ಗಿಸೋಕೆ ಅವರದೇ ಪಕ್ಷದ ಹಿರಿಯ ನಾಯಕರು, ಮಂತ್ರಿಗಳು, ಶಾಸಕರು ಒಗ್ಗಟ್ಟಾಗಿ ರಣತಂತ್ರವನ್ನ ತೆರೆಮರೆಯಲ್ಲಿ ರೂಪಿಸುತ್ತಿದ್ದಾರೆ. ಅಲ್ಲ, ತೆರೆಯ ಮೇಲೆಯೇ ಅಂದ್ರೆ ಮಾಧ್ಯಮಗಳ ಮುಂದೆಯೇ ಹೇಳಿಕೆಯನ್ನ ಕೊಡುವಂತ ಮೂಲಕ ಡಿಕೆ ಶಿವಕುಮಾರ್ ಅವರ ಕಾಲನ್ನು ಎಳೆಯೋದಕ್ಕೆ ಅವರದೇ ಪಕ್ಷದ ನಾಯಕರು ಈಗ ಸಿದ್ಧರಾಗಿದ್ದಾರೆ. ಯಾವಾಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತವನ್ನ ಪಡೆದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಬಿಟ್ಟೆ ಅನ್ನುವಂತ ಕನಸನ್ನ ಹೊತ್ತಿದ್ರು. ಆದ್ರೆ ಆ ಕನಸಿಗೆ ಸಿದ್ದರಾಮಯ್ಯ ಅವರ ಬಣ ತಣ್ಣೀರನ್ನ ಎರಚುತ್ತೆ. ಯಾರು ಸಿಎಂ ಆಗ್ಬೇಕು ಅಂತ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಶಾಸಕರು, ಬಹುತೇಕ ಶಾಸಕರು ಅಂದ್ರೂ ಕೂಡ ತಪ್ಪಾಗೋದಿಲ್ಲ, ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಸ್ಕೃತಿ ಇದೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿ ಚುನಾವಣೆಯನ್ನ ಮುನ್ನಡೆಸ್ತಾರಲ್ಲ, ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಕೆಪಿಸಿಸಿ ಅಧ್ಯಕ್ಷರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಒಂದು ಸಂಸ್ಕೃತಿ ಪರಂಪರೆ ಇತ್ತು. ಆದ್ರೆ ಅದಕ್ಕೆ ತಿಲಾಂಜಲಿಯನ್ನ ಹಾಡಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮಾಡಲಾಗತ್ತೆ. ಒಂದು ಒಪ್ಪಂದ ಕೂಡ ಆಗಿರುತ್ತೆ. 2 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂಥ ಒಪ್ಪಂದ ಆಗಿದೆ ಇನ್ಸೈಡ್ ಅನ್ನುವಂಥ ಮಾಹಿತಿಗಳು ಈಗ ಆಲ್ರೆಡಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಬಂದಾಯಿತು. ಆದ್ರೆ ಈಗ ಆ ಸಂದರ್ಭದಲ್ಲಿ ಮತ್ತೊಂದು ಒಪ್ಪಂದ ಆಗಿರುತ್ತೆ. ಡಿಕೆ ಶಿವಕುಮಾರ್ ಅವ್ರನ್ನ ಡಿಸಿಎಂ ಆಗಿ ಮಾಡಬೇಕು, ಆದ್ರೆ ಒಬ್ಬರೇ ಡಿಸಿಎಂ ಇರಬೇಕು, ಹೆಚ್ಚುವರಿ ಡಿಸಿಎಂ ಇರಬಾರ್ದು ಅನ್ನುವಂಥ ಒಪ್ಪಂದ ಕೂಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಓಕೆ ಅಂದಿರುತ್ತೆ. ಅದಾದ ಬಳಿಕ ಹೆಚ್ಚುವರಿ ಡಿಸಿಎಂ ಸ್ಥಾನಗಳು ಆಗ್ಬೇಕು ಅನ್ನುವಂಥ ಚರ್ಚೆ ಕೆಲ ದಿನಗಳ ಬಳಿಕ ಶುರುವಾಗುತ್ತೆ, ಕೆಲ ತಿಂಗಳ ಬಳಿಕ ಶುರುವಾಗುತ್ತೆ. ಅದಾದ್ಮೇಲೆ ಲೋಕಸಭಾ ಚುನಾವಣೆ ಬರುತ್ತೆ, ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಹೈಕಮಾಂಡ್ ಕೂಡ ಸೂಚನೆ ಕೊಡುತ್ತೆ, ಫಸ್ಟ್ ಲೋಕಸಭಾ ಚುನಾವಣೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಸುಮ್ಮನಿರ್ತಾರೆ. ಲೋಕಸಭೆಯ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಬೇಡಿಕೆ ಹೆಚ್ಚಾಗಿರುವಂಥದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಅನ್ನುವಂಥ ಕೂಗು ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂಥದ್ದು. ಕಾರಣ ಏನು? ಕಾರಣ ನಿರೀಕ್ಷಿತ ಮಟ್ಟದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷ. ಜೊತೆಗೆ ಎಲ್ಲಾ ಗ್ಯಾರಂಟಿಗಳನ್ನ ಸರ್ಕಾರ ಮೈ ಮೇಲೆ ಹಾಕೊಂಡು ಎಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟಿದ್ರೂ ಕೂಡ ಕನಿಷ್ಠ ಒಂದು 15 ಸೀಟ್ ಆದ್ರೂ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಅದು ಆಗ್ಲಿಲ್ಲ. 2 ಅಂಕಿಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಕೊಟ್ಟಂತ ಭರವಸೆಯನ್ನ ನೋಡೋದಾದ್ರೆ 2 ಅಂಕಿಯನ್ನ ಕೂಡ ದಾಟಿಲ್ಲ. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು 2 ಅಂಕಿಯನ್ನು ನಾವು ದಾಟ್ತೇವೆ ಅನ್ನುವಂಥದ್ದು. ಅದು ಕೂಡ ಕೊನೆಗಳಿಗೆ ಆಗ್ಲಿಲ್ಲ. ಕೇವಲ 9 ಸ್ಥಾನಕ್ಕೆ ಮಾತ್ರ ತೃಪ್ತಿಯನ್ನ ಪಟ್ಕೊಂತು. ಈ ಒಂದು ಕಾರಣ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ವಿಫಲ ಆದ್ರು ಅನ್ನುವಂಥ ಒಂದು ಆರೋಪ. ಜೊತೆಗೆ ಸ್ವತಃ ಅವರ ತಮ್ಮ ಡಿಕೆ ಸುರೇಶ್ ಅವರನ್ನ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು, ಗ್ರಾಮಾಂತರ ಕ್ಷೇತ್ರದಲ್ಲಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಡಿಕೆ ಶಿವಕುಮಾರ್ ಸ್ವಂತ ತಮ್ಮನನ್ನೇ ಗೆಲ್ಸ್ಕೊಂಡ್ ಬರಕ್ ಆಗ್ಲಿಲ್ಲ ಅನ್ನುವಂಥದ್ದು. ಅದಾದ ಬಳಿಕ ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿತಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ ಬಳಿಕ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಲಾಗುತ್ತೆ ಅನ್ನುವಂತ ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಈ ಎಲ್ಲಾ ಕಾರಣವನ್ನ ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು,
ಡಿ ಕೆ ಶಿವಕುಮಾರ್ ಅವರ ಬದಲಿಗೆ ಲಿಂಗಾಯತ ಸಮುದಾಯದ ಯಾವ್ದಾದ್ರು ನಾಯಕರಿಗೆ ಆ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಒಂದು ಕೂಗು, ಜೊತೆಗೆ ಹೆಚ್ಚುವರಿ DCM ಸ್ಥಾನವನ್ನ ಕೊಡಬೇಕು. ಈಗ DCM ಅಂತ ಇರುವಂತದ್ದು ಸದ್ಯಕ್ಕೆ ಒಬ್ಬರೇ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಇವಾಗ ಅದೇ ಹೆಚ್ಚು ಸ್ಥಾನಗಳು 3-4 DCM ಆದಂತ ಸಂದರ್ಭದಲ್ಲಿ ಹೆಚ್ಚು ವ್ಯಾಲ್ಯೂ ಇರೋದಿಲ್ಲ. ಅದು ಆಕ್ಚುಲಿ ನಮ್ಮ ಸಂವಿಧಾನ ಪ್ರಕಾರದಲ್ಲಿ DCM ಹುದ್ದೆ ಅಂದ್ರೆ ಅದು ಒಂಥರ ಸಚಿವ ಸ್ಥಾನದ ಈಕ್ವಲ್ ಅಷ್ಟೇನೆ ಅಂತ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ DCM ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ CM ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಸೊ ಯಾವ ಮಂತ್ರಿಗಳಿಗೂ ಕೂಡ ಬೆಲೆ ಕಡಿಮೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇನೇನಾ ಪಕ್ಷ ಸಂಘಟನೆ ಮಾಡಿರೋದು? ನಾವು ಕೂಡ ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿಸ್ಕೊಂಡ್ ಬಂದಿಲ್ವಾ? ಡಿ ಕೆ ಶಿವಕುಮಾರ್ ಅವರ ಒಬ್ಬರ ಎಫರ್ಟ್ ಇಂದಾನೆ ಇಷ್ಟೊಂದು ಸ್ಥಾನಗಳು ಬಂದಿದ್ದು ಅನ್ನುವಂತ ಚರ್ಚೆಗಳನ್ನ ಕೂಡ ಹಿರಿಯ ನಾಯಕರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ MB ಪಾಟೀಲ್ ಅವರಾಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಅವರಾಗಿರ್ಬೋದು, ಹೀಗೆ ಸಾಲು ಹಿರಿಯ ನಾಯಕರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತಹ ನಾಯಕರು ಆಗಾಗ ಸ್ಟೇಟ್ಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ರು. ಸೊ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ DCM ಹೆಚ್ಚುವರಿ DCM ಸ್ಥಾನಗಳು ಆಗ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿರಿಯ ನಾಯಕರು KN ರಾಜಣ್ಣ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಇವರು ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತ ನಾಯಕರು. ಸೊ ಹೀಗೆ ಒಕ್ಕೋಲರಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಬೇಡಿಕೆಯನ್ನ ಈಗ ಮುಂದಿಟ್ಟಿರುವಂತದ್ದು, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸೊ ಜೊತೆಗೆ DCM ಏನು KPCC ಅಧ್ಯಕ್ಷರ ಬದಲಾವಣೆ ಕೂಡ ಆಗ್ಬೇಕು ಅನ್ನುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಇರುವಂತ 2 ಮುಖ್ಯ ಪವರ್ಗಳಂತಂದ್ರೆ ಒಂದು KPCC ಅಧ್ಯಕ್ಷರಾಗಿರುವಂತದ್ದು, ಎರಡನೇದು ಉಪಮುಖ್ಯಮಂತ್ರಿ ಆಗಿರುವಂತದ್ದು. ಈಗ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕು, ಒಂದು ರೀತಿಯಲ್ಲಿ ಅವರ ಪ್ರಭಾವವನ್ನ ಕಡಿಮೆ ಮಾಡುವಂಥದ್ದು. ಇನ್ನ ಎರಡನೇದು ಹೆಚ್ಚುವರಿ DCM ಸ್ಥಾನವನ್ನ ಮಾಡಿದಾಗ ಇರುವಂತ ಏಕೈಕ DCM ಸಿಗುವಂತ ಬೆಲೆ ಅಥವಾ 3-4 ಜನ DCM ಆದಾಗ ಸಿಗುವಂತ ಬೆಲೆ ಏನಿದೆಯಲ್ಲ ಅದು ಬಹಳ ಡಿಫ್ರೆನ್ಸ್ ಇದೆ. ಹೀಗಾಗಿ ಎರಡೂ ವಿಚಾರದಲ್ಲೂ ಕೂಡ, ಎರಡೂ ಸ್ಥಾನಮಾನಗಳಲ್ಲೂ ಕೂಡ ಅವರನ್ನ ಪ್ರಭಾವವನ್ನ ಕುಗ್ಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಹೇಳಿಕೆಗಳು ಬರ್ತಾ ಇರುವಂತದ್ದು. ಹೈಕಮಾಂಡ್ ಕೂಡ ಅಷ್ಟೇ, ಪಾರ್ಲಿಮೆಂಟ್ ಚುನಾವಣೆಯ ಬಳಿಕ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ಬದಲಾವಣೆ ಮಾಡಿ. ಒಂದು ಇನ್ನ ಎಲ್ಲಾ ಸಮುದಾಯದವರು ಕೂಡ ಓಟನ್ನ ಹಾಕಿದ್ದಾರೆ, ಎಲ್ಲಾ ಸಮುದಾಯದ ನಾಯಕರು ಕೂಡ ಪಕ್ಷದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸಮುದಾಯಕ್ಕೆ ಒಂದರಂತೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ. ಈಗ ಲಿಂಗಾಯತರಲ್ಲಿ ಯಾರು ಕೂಡ ಪ್ರಭಾವಿ ಸ್ಥಾನದಲ್ಲಿ ಇಲ್ಲ, ಸಚಿವರನ್ನ ಹೊರತುಪಡಿಸಿ. ಹೀಗಾಗಿ ಒಂದು ಲಿಂಗಾಯತ ಸಮುದಾಯಕ್ಕೆ MB ಪಾಟೀಲ್ ಅವ್ರಿಗೋ ಈಶ್ವರ್ ಖಂಡ್ರೆಗೋ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಎನ್ನುವಂಥದ್ದು. ಇನ್ನ SC/ST ಸಮುದಾಯಕ್ಕೂ ಒಂದು ಕೊಡಿ, ರಾಜಣ್ಣ ಅವ್ರಿಗೋ ಪರಮೇಶ್ವರ್ ಅವ್ರಿಗೋ ಒಂದು DCM ಸ್ಥಾನವನ್ನ ಕೊಡಿ ಎನ್ನುವಂಥದ್ದು, ಅಥವಾ ಸತೀಶ್ ಜಾರಕಿಹೊಳಿ ಅವ್ರಿಗೋ. ಇನ್ನ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಚುನಾವಣೆಯಲ್ಲಿ ಕೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅಂದ್ರೆ ಈಗ ಇರುವಂತವ್ರು ಅಂದ್ರೆ ಜಮೀರ್ ಅಹಮದ್ ಅವ್ರಿಗಾದ್ರೂ ಕೂಡ DCM ಸ್ಥಾನವನ್ನ ಕೊಡಿ. ಹೀಗೆ ಸಮುದಾಯವಾರು 3 ಅಥವಾ 4 ಸ್ಥಾನವನ್ನ ಈಗ ಪಟ್ಟು ಹಿಡಿದು ಕೂತಿದ್ದಾರೆ ನಾಯಕರು, ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇ ಇವನ್ನು ಪಟ್ಟನ್ನ ಹಿಡಿದಿರುವಂತದ್ದು. ಸೊ ಈ ವಿಚಾರ ದಿನೇ ಬರ್ತಾ ಯಾವಾಗ ಒಗ್ಗಟ್ಟಿಲ್ಲ, ಒಡುಕು ಮೂಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆಯಲ್ಲ. ಸೊ ಈಗ ಈ ಒಂದು ಕಾರಣಕ್ಕಾಗಿ DCM ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಭೇಟಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರ ಭೇಟಿಗೆ ಕರೆದಿದ್ದಾರೆ. ಸೊ ಅಲ್ಲಿ ಬೇರೆ ವಿಚಾರ ಕರೆದಿದ್ರು ಕೂಡ ಈ ವಿಚಾರ ಕೂಡ ಪ್ರಸ್ತುತವಾಗಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ DCM ಸ್ಥಾನಗಳು ಆಗೋದು ಬೇಡ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪಟ್ಟು. ಹೈಕಮಾಂಡ್ ನಲ್ಲಿ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತ ಎಲ್ಲಾ ಟಾಸ್ಕ್ ಗಳನ್ನ ಕೂಡ ಎಷ್ಟೇ ರಿಸ್ಕ್ ಇದ್ರೂ ಕೂಡ ತುಂಬಾ ನೀಟಾಗಿ ನಿಭಾಯಿಸಿರುವಂತಹ ಒಂದು ಕ್ರೆಡಿಟ್. ಜೊತೆಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಿ ಪಕ್ಷ ಸಂಘಟನೆಯನ್ನ ಮಾಡಿ ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸುಮಾರು 135ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಿಸ್ಕೊಂಡ್ ಬಂದಿದ್ದಾರೆ ಅನ್ನುವಂತ ಕ್ರೆಡಿಟ್, CM ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಅನ್ನುವಂತ ಕ್ರೆಡಿಟ್, ಎಲ್ಲಾ ವಿಚಾರವಾಗಿ ಜೊತೆಗೆ ಗಾಂಧಿ ಕುಟುಂಬಕ್ಕೆ ತುಂಬಾ ಲಾಯಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ತಳ್ಳಿ ಹಾಕುವಂತಿಲ್ಲ, ಅವರನ್ನ ಕೂಡ ಕಡೆಗಣನೆ ಮಾಡುವಂತಿಲ್ಲ. ಅಂದ್ರೆ ಹೆಚ್ಚುವರಿ DCM ಸ್ಥಾನವನ್ನ ಕೊಡೋದು ಬೇಡ, ನಾನು ಒಬ್ಬನೇ DCM ಇರ್ತೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪಟ್ಟು. CM ಸ್ಥಾನ ಅಂತೂ ಕೊಟ್ಟಿಲ್ಲ, ಕನಿಷ್ಠ DCM ಆಗಿ ನಾನು ಒಬ್ಬನೇ ಇರ್ತೀನಿ ಅನ್ನುವಂತ ಅವರ ಒಂದು ಪಟ್ಟು. ಸೊ ಇದನ್ನ ಯಾವುದೇ ಕಾರಣಕ್ಕೂ ಸಡಿಲಿಸೋಕೆ ಡಿ ಕೆ ಶಿವಕುಮಾರ್ ಸಿದ್ಧರಿಲ್ಲ. ಹಾಗಂತ ಇವರನ್ನ ಪರಿಗಣನೆಗೆ ತೆಗೆದುಕೊಂಡು ಉಳಿದಂತಹ ಹಿರಿಯ ನಾಯಕರು ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ, ಜೊತೆಗೆ ಮುಸ್ಲಿಂ ನಾಯಕರು ಆದಂತಹ ಜಮೀರ್ ಅಹಮದ್ ಖಾನ್, ಇವರೆಲ್ಲರನ್ನು ಕೂಡ ಕಡೆಗಣಿಸುವಂಥದ್ದು. ಅದರಲ್ಲೂ ಓವರ್ ಆಗಿ ಸಿದ್ದರಾಮಯ್ಯ ಅವರ ಟೀಮ್ ಅನ್ನ ಕಡೆಗಣಿಸುವಂತಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು 30-35 ಜನ 40 ಜನ ಏನಾದ್ರು ಕೂಡ
ಸೆಡ್ಡು ಹೊಡೆದು ನಿಂತ್ಕೊಂಡ್ರೆ ಸರ್ಕಾರವೇ ಬಿದ್ದು ಹೋಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಹೈಕಮಾಂಡ್ಗೂ ಕೂಡ ಯಾವ ರೀತಿಯಾಗಿ ಯಾರನ್ನ ಮನವೊಲಿಸೋದು, ಸಿದ್ದರಾಮಯ್ಯ ಟೀಮ್ ಅನ್ನ ಮನವೊಲಿಸೋದ, ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸೋದ, ಹೇಗ್ ಮಾಡಕ್ ಹೋದ್ರು ಕೂಡ ಕಷ್ಟ. ಹೀಗಾಗಿ ಯಾವ ರೀತಿಯಾದಂತ ಒಂದು ಪರಿಹಾರವನ್ನ ಹುಡುಕುತ್ತೆ ಹೈಕಮಾಂಡ್. ಏನಾದ್ರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮನವೊಲಿಸಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಂದುವರಿಸಿ ಹೆಚ್ಚುವರಿ DCM ಸ್ಥಾನವನ್ನ ಹೆಚ್ಚುವರಿ DCM ಸ್ಥಾನವನ್ನ ಕಲ್ಪಿಸುವಂತ ಕೆಲಸಕ್ಕೆ ಏನಾದ್ರು ಕೂಡ ಮುಂದೆ ಹೋಗುತ್ತಾ, ಅಥವಾ ನಾಯಕರನ್ನ ಸಮಾಧಾನ ಪಡಿಸೋಕೆ ಸದ್ಯ ಯಾವುದೇ ರೀತಿಯಾದಂತ ಕಾರಣಗಳಿಲ್ಲ. ಈ ಹಿಂದೆ ಈ ವಿಚಾರ ಬಂದಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಆಗ್ಲಿ ಅನ್ನುವಂತ ಕಾರಣವನ್ನ ಮುಂದಿಟ್ಟಿತ್ತು. ಈಗ ಲೋಕಸಭಾ ಚುನಾವಣೆ ಕೂಡ ಆಗಿದೆ. ಇನ್ನ ಪರ್ಫಾರ್ಮೆನ್ಸ್ ವಿಚಾರವಾಗಿ ಮಾತಾಡೋಣ. ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿಸಿದಂತ ಒಗ್ಗಟ್ಟನ್ನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಾಗಿ ತೋರಿಸ್ತಿಲ್ಲ. ಇದು ಕಡಿಮೆ ಸೀಟ್ಗಳು ಬರೋದಕ್ಕೆ ಒಂದು ಕಾರಣ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಜನರ ಮನಸ್ಥಿತಿ ಬೇರೆನೇ ಇರುತ್ತೆ. ಸೊ ಹೀಗಾಗಿ ತೀರಾ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾರನ್ನು ಅನ್ನುವಂತ ಒಂದು ಕಾರಣ ಕೂಡ ಇದೆ. ಆದ್ರೆ ಕಳೆದ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಒಂದೇ ಒಂದು ಸೀಟ್ ಕಾಂಗ್ರೆಸ್ಗೆ ಬಂದಿತ್ತು. ಮೈತ್ರಿ ಕೂಡ JDS ಜೊತೆ ಅವಾಗ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಕೂಡ ಆಗಿತ್ತು. ಈ ಬಾರಿ 9 ಸ್ಥಾನಗಳು ಬಂದಿದೆ. ಸೊ 1ರಿಂದ 9ಕ್ಕೆ ಬಂದಿದೆ, 8 ಸ್ಥಾನಗಳು ಹೆಚ್ಚಿಗೆ ಆಗಿರುವುದು. ಇದನ್ನು ಕೂಡ ಅಲೆಗಳೆಯುವಂತಿಲ್ಲ. ಇದರ ಕ್ರೆಡಿಟ್ ಕೂಡ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗ್ಬೇಕಾಗತ್ತೆ. ಒಂದು ಜೊತೆಗೆ JDS ಮೈತ್ರಿ ಆದಂತ ವಿಚಾರ ಇದೆಯಲ್ಲ, ಅದು ಕೂಡ ಸುಮಾರು 5 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಬಿಜೆಪಿಗೆ ಅದು ಸಾಕಷ್ಟು ಅನುಕೂಲ ಆಯಿತು. ಅದರ ಕೂಡ ಅಲೆಗಳೆಯುವಂತಿಲ್ಲ. ಸೊ ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಕ್ಲಾರಿಫಿಕೇಶನ್ ತೆಗೆದುಕೊಂಡು ಲೆಕ್ಕಾಚಾರಗಳನ್ನ ಹಾಕಿ ಕೇವಲ ಒಂದು ಸೋಲನ್ನ ಒಬ್ಬ ಅಧ್ಯಕ್ಷರ ಮೇಲೆ ಇಡೋದಕ್ಕಾಗೋದಿಲ್ಲ. ಒಂದು ಗೆಲುವು ಅಂತ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋ ಇದು ನನ್ನ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು, ನಮ್ಮ ಮುಖಂಡರ ಗೆಲುವು, ನಮ್ಮ ಪಕ್ಷದ ಗೆಲುವು ಅಂತ ಹೇಳ್ಬಿಟ್ಟು. ಹೀಗಿರುವಾಗ ಸೋಲು ಅಂತ ಬಂದಾಗ ಒಬ್ಬರನ್ನೇ ಬ್ಲೇಮ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು. ಯಾಕೆಂದ್ರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಶಾಸಕರು, ಸಚಿವರು ಸರಿಯಾಗಿ ವರ್ಕೌಟ್ ಮಾಡಿಲ್ಲ, ಅದು ಕೂಡ ಸೋಲಿಗೆ ಕಾರಣ ಅನ್ನುವಂಥ ಚರ್ಚೆಗಳು ಕೂಡ ನಡೀತು. ಅದರ ಒಂದು ರಿಪೋರ್ಟ್ ಅನ್ನ ಕೂಡ ಈಗ ರಾಹುಲ್ ಗಾಂಧಿ ಅವರು ಕೇಳಿದ್ರು. ಆ ರಿಪೋರ್ಟ್ ಅನ್ನ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ತಲುಪಿಸ್ತೀವಿ ಅನ್ನುವಂತ ವಿಚಾರವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳುವಂತ ಮೂಲಕ ಈ ಒಂದು ನಿರೀಕ್ಷಿತ ಪ್ರಮಾಣದ ಗೆಲುವು ಆಗದೆ ಇರೋದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ, ಸಚಿವರು ಶಾಸಕರು ಕಾರಣ ಅನ್ನುವಂಥದ್ದನ್ನ ಕೂಡ ಒಂದ್ ಕಡೆ ಅವರು ಕೂಡ ಬ್ಲೇಮ್ ಮಾಡಿದ್ರು. ಸೊ ಹೀಗೆ ಒಂದ್ ಕಡೆ ಬೆಲೆ ಏರಿಕೆಗಳು ಆಗ್ತಾನೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ. ಅದ್ರ ಮಧ್ಯದಲ್ಲಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಬೇಕಾದಂತ ಸಚಿವರು, ಶಾಸಕರು, ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರು ತಮ್ಮದೇ ಆದಂತ DCM ಅಥವಾ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಜಟಾಪಟಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಕಾಣಿಸ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಆದ್ರೆ ಎರಡೂ ಕೂಡ ಎರಡೂ ಡಿಮ್ಯಾಂಡ್ ಕೂಡ ಜಟಿಲವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಒಂದು ಕೆಲಸ ಮಾಡಿ, ಒಬ್ರು ಇಬ್ರು ಬೇಡ, ಒಂದು ಡಜನ್ DCMನೇ ಆಗ್ಬಿಡ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. 12 ಜನನ 6 ಜನನಾದ್ರೂ ಮಾಡಿ, 12 ಜನನಾದ್ರೂ ಮಾಡಿ, ಅಥವಾ 24 ಜನದಾದ್ರೂ ಮಾಡಿ, ನಮ್ಗೇನು ಬೇಜಾರೇನಿಲ್ಲ. ಒಂದು ಕೆಲಸ ಮಾಡಿ, ಹಿಂಗೇನಾದ್ರು ಹೆಚ್ಚುವರಿ DCM ಮಾಡಲೇಬೇಕು ಅನ್ನೋಂಗಿದ್ರೆ, KPCC ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗಲೇಬೇಕು ಅನ್ನೋಂಗಿತ್ತು ಅಂತಂದ್ರೆ ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರ CM ಮಾಡ್ಬಿಡಿ. ಆಮೇಲೆ ನೀವು 6 ಜನನಾದ್ರೂ ಆಗಿ, 12 ಜನ ಆದ್ರೂ ಆಗಲಿ, ಅಥವಾ 24 ಜನ ಆದ್ರೂ DCM ಆಗಿ, ನಮ್ಗೇನು ಬೇಜಾರಿಲ್ಲ ಅನ್ನುವಂಥ ಹೇಳಿಕೆಯನ್ನ ಶಿವಗಂಗಾ ಅವರು, ಚನ್ನಗಿರಿ ಶಾಸಕರು ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಕೂಡ ಅಷ್ಟೇ. ಸೊ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿರುವಂತದ್ದು. ಸೊ ಮೇಲ್ನೋಟಕ್ಕೆ ಹೆಚ್ಚಿನ ಜನ ಶಾಸಕರು ಸಿದ್ದರಾಮಯ್ಯ ಅವರ ಬಣದಲ್ಲೇ ಇರುವಂತವ್ರು, ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು CM ಆಯ್ಕೆ ವಿಚಾರವಾಗಿ ಏನೊಂದು ಸಭೆ ನಡೆಯುತ್ತಲ್ಲ, ಆಗ ಮನವರಿಕೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು 120ಕ್ಕೂ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟನ್ನ ಬೀಸಿದ್ರು ಅನ್ನುವಂಥದ್ದು. ಸೊ ಇದೆಲ್ಲ ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲುವಂತ ಶಾಸಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ಗೆ ಒಳ್ಳೆಯ ಹೆಸರು, ಒಳ್ಳೆಯ ವರ್ಚಸ್ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಈ ಸಿದ್ದರಾಮಯ್ಯ ಬಣದ ಸಚಿವರು, ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಸ್ಪಂದಿಸುತ್ತೆ, ಏನಾದ್ರು ಕೂಡ KPCC ಅಧ್ಯಕ್ಷದ ಬದಲಾವಣೆಯನ್ನ ಮಾಡೋದಕ್ಕಾದ್ರೂ ಒಪ್ಪುತ್ತಾ, ಅಥವಾ ಹೆಚ್ಚುವರಿ DCM ಸ್ಥಾನಗಳನ್ನ ಮಾಡೋದಕ್ಕಾದ್ರೂ ಒಪ್ಪುತ್ತಾ,
ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ನಿಜ, ಹೆಚ್ಚುವರಿ DCM ಆಗೋದ್ರಿಂದ ರಾಜ್ಯಕ್ಕೇನು ಉಪಯೋಗ ಅಂತೂ ಆಗೋದಿಲ್ಲ. ಅವರಿಗೆ ಒಂದು ಸ್ಟೇಟಸ್ ಅನ್ನೋದು ಹೆಚ್ಚಾಗುತ್ತೆ ಹೊರತು ಇನ್ನು ರಾಜ್ಯದ ಜನರ ತೆರಿಗೆ ಹಣ ಐತಲ್ಲ, ಅವ್ರಿಗೆ ಎಸ್ಕಾರ್ಟು ಬೇರೆ ಬೇರೆ ರೀತಿಯಾದಂತಹ ಫೆಸಿಲಿಟಿ ಪ್ರೋಟೋಕಾಲ್ಗೋಸ್ಕರ ಖರ್ಚಾಗುತ್ತೆ ಅನ್ನೋದು ಬಿಟ್ರೆ ರಾಜ್ಯಕ್ಕೆ ಹೆಚ್ಚಿನ ಮಟ್ಟದ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇಲ್ಲ. ಈ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಸಾರ್ವಜನಿಕರಾದಂಥ ತಾವು, ಮತದಾರರಂಥ ತಾವು ನೀವೇನು ಹೇಳ್ತೀರಾ? ದಯಮಾಡಿ ಈ ಒಂದು ಸ್ಟೋರಿಯ ಕಾಮೆಂಟ್ ಲಿಸ್ಟ್ ಏನಿದೆಯಲ್ಲ ಆ ಲಿಸ್ಟ್ ಒಳಗಡೆ ತಮ್ಮ ಕಮೆಂಟ್ ಅನ್ನ ಹಾಕಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ಪೊಲಿಟಿಕಲ್ ಕಂಟೆಂಟ್ಗೆ ನೀವು ನ್ಯಾಷನಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಪೇಜ್ಗಳಲ್ಲಿ ಎಲ್ಲರೂ ಕೂಡ ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.